ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ನಮ್ಮ ಮೈಸೂರು. ಚಾಮುಂಡಿ ಬೆಟ್ಟ, ಮೈಸೂರಿನ ಅರಮನೆ, ಮೃಗಾಲಯಗಳಂತಹ ಐತಿಹಾಸಿಕ ಸ್ಥಳಗಳು ಮತ್ತು ನಮ್ಮ ಮೈಸೂರಿನ ಸುಂದರ ಭವ್ಯವಾದ ಶಾಂತ ವಾತಾವರಣ ಲಕ್ಷಾಂತರ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿರುತ್ತದೆ. ಪ್ರತಿದಿನ ಮೈಸೂರಿಗೆ 1000ಕ್ಕೂ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುತ್ತಾರೆ. ಆದರೆ ಇದು ರಜಾದಿನಗಳಲ್ಲಿ ಮತ್ತು ಈ ವೀಕೆಂಡ್ಸ್ ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುತ್ತದೆ. ಎಲ್ರಿಗೂ ನಮಸ್ಕಾರ. ಕರುನಾಡ ಶಂಕರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜೀವನ್ ಶಂಕರ್. ಸ್ನೇಹಿತರೆ, ಇವತ್ತು ನಾವು ಮೈಸೂರಲ್ಲಿ ನಡೆದಿರುವಂತಹ ಭೀಕರ ಸಿಲಿಂಡರ್ ಬ್ಲಾಸ್ಟ್ ಬಗ್ಗೆ ಮಾತಾಡ್ತಿದೀವಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳನ್ನ ಮಾಡಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋದ. ಮೊನ್ನೆ ಅಂದ್ರೆ ಡಿಸೆಂಬರ್ 25 ಅವತ್ತು ಕ್ರಿಸ್ಮಸ್ ಹಬ್ಬ. ಅವತ್ತು ಎಲ್ರಿಗೂ ರಜಾ ಇತ್ತು. ಅದರಿಂದ ಮೈಸೂರು ಅವತ್ತು ಪ್ರವಾಸಿಗರಿಂದ ತುಂಬಿ ತುಳುಕ್ತಿತ್ತು. ಅವತ್ತು ಅಂದ್ರೆ ಮೈಸೂರಿನಲ್ಲಿ ಡಿಸೆಂಬರ್ 21ರಿಂದ 31ರ ತನಕ ನಮ್ಮ ಮೈಸೂರಿನ ಅರಮನೆಯಲ್ಲಿ ಫ್ಲವರ್ ಶೋ ಆರ್ಗನೈಸ್ ಮಾಡಿದ್ರು ಮತ್ತೆ ಕಲ್ಚರಲ್ ಈವೆಂಟ್ಸ್ ನ ಆರ್ಗನೈಸ್ ಮಾಡಿದ್ರು. ಇದರಿಂದ ಅವತ್ತು ಆ ದಿನ ಹಲವಾರು ಪ್ರವಾಸಿಗರು ಮೈಸೂರಿನ ಅರಮನೆ ಹತ್ತ ಬಂದಿದ್ರು. ಈಗ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ದಿನ ಮೈಸೂರಿನ ಅರಮನೆಯಲ್ಲಿ ಸಂಜೆ ಹೊತ್ತು ದೀಪಾಲಂಕಾರ ಅಂದ್ರೆ ಲೈಟಿಂಗ್ಸ್ ನ ಆನ್ ಮಾಡಿರ್ತಾರೆ. ಇದನ್ನ ಕಣ್ತುಂಬಿಕೊಳ್ಬೇಕು ಅಂತ ಸಾವಿರಾರು ಪ್ರವಾಸಿಗರು ಅರಮನೆ ಹತ್ರ ಬರ್ತಾರೆ. ಆಬ್ವಿಯಸ್ಲಿ ಜನ ಜಾಸ್ತಿ ಇದ್ರು, ಪ್ರವಾಸಿಗರು ಜಾಸ್ತಿ ಇದ್ರು. ಪ್ರವಾಸಿಗರನ್ನ ಕಣ್ಣ ಸೆಳೆಯುವಂತಹ ವಸ್ತುಗಳನ್ನ ಸಣ್ಣ ಸಣ್ಣ ವ್ಯಾಪಾರಿಗಳು ಅವರ ಜೀವನ ನಡೆಸೋಕೆ ಆ ವಸ್ತುಗಳ ವ್ಯಾಪಾರ ಮಾಡ್ತಿದ್ರು. ಲೈಕ್ ಈಗ ಮಕ್ಕಳಿಗೆ ಇಷ್ಟ ಆಗೋ ವಸ್ತುಗಳಿರ್ಬೋದು, ಅಥವಾ ತಿಂಡಿ ತಿನಿಸುಗಳಿರ್ಬೋದು, ಅಥವಾ ಮನೆಗೆ ಉಪಯೋಗ ಆಗುವಂತಹ ವಸ್ತುಗಳಿರ್ಬೋದು, ಡೆಕೋರೇಟಿವ್ ಐಟಮ್ಸ್ ಇರ್ಬೋದು, ಬಲೂನ್ಸ್ ಇರ್ಬೋದು, ಹೀಗೆ ಹಲವಾರು ವಸ್ತುಗಳನ್ನ ವ್ಯಾಪಾರಿಗಳು ಮಾರ್ತಿದ್ರು. ಈ ಸಂದರ್ಭದಲ್ಲಿ ನೂರಾರು ಪ್ರವಾಸಿಗರು ಮೈಸೂರಿನ ಅರಮನೆ ಸುತ್ತ ಓಡಾಡ್ತಿರ್ತಾರೆ. ಅವರೆಲ್ಲರೂ ಸಾಂಸ್ಕೃತಿಕ ರಾಜಧಾನಿಯ ಸಾಂಸ್ಕೃತಿಕ ವೈಭವವನ್ನ ಕಣ್ತುಂಬಿಕೊಳ್ತಿರ್ತಾರೆ. ಆದ್ರೆ ಜಯಮಾರ್ತಾಂಡ ಗೇಟ್ ಏನಿದೆ ಅದ್ರ ಹತ್ರ ನಡೆದಿದ್ದ ಒಂದೇ ಒಂದು ಸ್ಫೋಟ ಎಲ್ಲರನ್ನ ಭಯ ಪಡಿಸುತ್ತೆ. ಹೌದು, ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಏನಾಯ್ತು ಅದು ಇಡೀ ಅರಮನೆ ಸುತ್ತ ಇದ್ದ ಒಂದು ಕಂಪ್ಲೀಟ್ ಪಿಕ್ಚರ್ನೇ ಚೇಂಜ್ ಮಾಡುತ್ತೆ. ಎಲ್ಲಾ ಪ್ರವಾಸಿಗರ ಮನಸ್ಸಲ್ಲೂ ಇದೇನಾಯ್ತಪ್ಪ ಅಂತ ಭಯ ಉಂಟು ಮಾಡುತ್ತೆ. ಈ ದೃಶ್ಯಕ್ಕೆ ಸಾಕ್ಷಿಯಾದ ಒಬ್ಬ ವ್ಯಕ್ತಿ, ಅಂದ್ರೆ ಈ ಬ್ಲಾಸ್ಟ್ ನಡೆದಾಗ ಅಲ್ಲಿದ್ದ ಅಂತ ವ್ಯಕ್ತಿ ಏನಂತಾರೆ ಅಂದ್ರೆ, ಈ ದೃಶ್ಯ ನೋಡಿದಾಗ ನಂಗೆ ಹಾರ್ಟ್ ಅಟ್ಯಾಕ್ ಆದಂಗ ಆಯ್ತು ಅಂತ ಹೇಳ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಆ ಬ್ಲಾಸ್ಟ್ ಎಷ್ಟು ಸೀರಿಯಸ್ ಆಗಿತ್ತು ಮತ್ತೆ ಎಷ್ಟು ಭಯಾನಕವಾಗಿತ್ತು ಮತ್ತೆ ಎಷ್ಟು ತೀವ್ರತೆಯಿಂದಿತ್ತು ಅಂತ. ಇಲ್ಲಿ ಈ ಬ್ಲಾಸ್ಟ್ ನಡೆದಾಗ ಅಲ್ಲಿ ಸಡನ್ ಆಗಿ ಅಂದ್ರೆ ಸ್ಪಾಟ್ ಅಲ್ಲಿ ಸಲೀಂ ಎಂಬ ಒಬ್ಬ ಬಲೂನ್ ವ್ಯಾಪಾರಗಾರ ತೀರೋಗ್ತಾರೆ. ಅದಾದ್ಮೇಲೆ ಹಲವು ಜನಗಳಿಗೆ ಗಾಯಗಳಾಗುತ್ತೆ. ಅನಂತರ ಪೊಲೀಸ್ ಬರ್ತಾರೆ, ಗಾಯ ಆಗಿರೋರ್ನೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಪೊಲೀಸರು ತನಿಖೆನ ಚುರುಕು ಮಾಡ್ತಾರೆ. ಅಲ್ಲಿ ಗೊತ್ತಾಗಿರೋ ಒಂದು ವಿಷಯ ಏನಂದ್ರೆ, ಬ್ಲಾಸ್ಟ್ ಆಗಿದ್ದು ಹೀಲಿಯಂ ಗ್ಯಾಸ್ ತುಂಬಿದ ಸಿಲಿಂಡರ್ ಅಂತ. ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ, ಯಾವಾಗ ನಮ್ಮ ಪೊಲೀಸರಿಗೆ ಬ್ಲಾಸ್ಟ್ ಆಗಿದ್ದು ಹೀಲಿಯಂ ಗ್ಯಾಸ್ ತುಂಬಿದ್ದ ಸಿಲಿಂಡರ್ ಅಂತ ಗೊತ್ತಾಗುತ್ತೋ ಆಗ ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗುತ್ತೆ ಮತ್ತೆ ನಮ್ಮ ಪೊಲೀಸರಿಗೆ ಅನುಮಾನ ಬರುತ್ತೆ. ಯಾಕಪ್ಪ ಅಂದ್ರೆ ಹೀಲಿಯಂ ಗ್ಯಾಸ್ ಸುಲಭವಾಗಿ ಬ್ಲಾಸ್ಟ್ ಆಗಲ್ಲ. ನಮ್ಮ ಮೈಸೂರು ಯೂನಿವರ್ಸಿಟಿಯ ಮಾಜಿ ಕುಲಪತಿಗಳು ಮತ್ತು ನಮ್ಮ ನಾಡಿನ ಹಿರಿಯ ವಿಜ್ಞಾನಿಗಳಾದಂತಹ ಪ್ರೊಫೆಸರ್ KS ರಂಗಪ್ಪ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಇಂಟರ್ವ್ಯೂ ಹೇಳ್ತಾರೆ, ಹೀಲಿಯಂ ಗ್ಯಾಸ್ ಅನ್ನೋದು ಒಂದು ಇನ್ನರ್ಡ್ ಗ್ಯಾಸ್. ಪ್ಯೂರ್ ಹೀಲಿಯಂ ಗ್ಯಾಸ್ ಬಳಸಿ ಸಿಲಿಂಡರ್ಗೆ ಲೋಡ್ ಮಾಡೋದಾಗ್ಲಿ ಅಥವಾ ಬಲೂನ್ಸ್ ಗಳನ್ನ ತುಂಬಿಸೋದಾಗ್ಲಿ ಮಾಡಿದ್ರೆ ಹೀಲಿಯಂ ಗ್ಯಾಸ್ ತುಂಬಿರೋ ಸಿಲಿಂಡರ್ ಅಥವಾ ಬಲೂನ್ ಸುಲಭವಾಗಿ ಒಡೆದೋಗಲ್ಲ ಅಥವಾ ಬ್ಲಾಸ್ಟ್ ಆಗಲ್ಲ. ಅಕಸ್ಮಾತ್ ಆ ಸಿಲಿಂಡರ್ ಏನಾದ್ರು ಹೈ ಪ್ರೆಷರ್ ತಾಳಕ್ ಆಗ್ಲಿಲ್ಲ ಅಂದ್ರೆ, ಆ ಗ್ಯಾಸ್ ಇದ್ದಿದ್ ಪ್ರೆಷರ್ ತಾಳಕ್ ಆಗ್ಲಿಲ್ಲ ಅಂದ್ರೆ, ಇಲ್ಲ ಅಂದ್ರೆ ಸಿಲಿಂಡರ್ ಏನಾದ್ರು ಕರೋಡ್ ಆಗಿದ್ರೆ ಅಂದ್ರೆ ತುಕ್ಕಿಡ್ದಿದ್ರೆ, ಆ ಸಿಲಿಂಡರ್ ಕೆಪಾಸಿಟಿ ಹೋಲ್ಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಆ ಹೀಲಿಯಂ ಗ್ಯಾಸ್ ಏನ್ ಯೂಸ್ ಮಾಡಿರ್ತಾರೋ ಅದು ಕಂಟಾಮಿನೇಟ್ ಆಗಿರ್ಬೇಕು, ಆಗ ಮಾತ್ರ ಈ ತರ ಬ್ಲಾಸ್ಟ್ ಆಗಕ್ ಸಾಧ್ಯ ಅಂತ ಹೇಳ್ತಾರೆ. ಸೊ ಅವ್ರು ಹೇಳಿದ್ ಇಷ್ಟೇ, ಒಂದು ಸಿಲಿಂಡರು ಆ ಪ್ರೆಷರ್ ಅಥವಾ ಆ ಕೆಪಾಸಿಟಿನ ಹೋಲ್ಡ್ ಮಾಡಕ್ ಆಗದೆ ಬ್ಲಾಸ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ಸಿಲಿಂಡರ್ ಕರೋಡ್ ಆಗಿರ್ಬೇಕು, ಇಲ್ಲ ಅಂದ್ರೆ ಇದು ಹೀಲಿಯಂ ಗ್ಯಾಸ್ ಕಂಟಾಮಿನೇಟ್ ಆಗಿದ್ರೆ ಅಂದ್ರೆ ಬೇರೆ ಗ್ಯಾಸ್ ಜೊತೆ ಮಿಕ್ಸ್ ಆಗಿದ್ರೆ ಮಾತ್ರ ಈ ತರ ಬ್ಲಾಸ್ಟ್ ಆಗಕ್ ಸಾಧ್ಯ ಅಂತ ಪ್ರೊಫೆಸರ್ KS ರಂಗಪ್ಪ ಅವರು ಹೇಳ್ತಾರೆ. ಸೊ ನಮ್ಗೆ ಅರ್ಥ ಆಗ್ಬೇಕಿರೋದು ಇಷ್ಟೇ, ಒಂದು
ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸುಮ್ನೆ ಹೊಡೆದೋಗಲ್ಲ. ಅಕಸ್ಮಾತ್ ಬೈ ಚಾನ್ಸ್ ಆಗಿ ಏನಾದ್ರೂ ಹೀಲಿಯಂ ಗ್ಯಾಸ್ ತುಂಬಿರೋ ಬಲೂನ್ ಹೊಡೆದೋಗಿದ್ದಿದ್ರೆ ಆಗ ಒಂದ್ ಪಕ್ಷ ಒಪ್ಕೋಬೋದಿತ್ತು. ಯಾಕಪ್ಪ ಅಂದ್ರೆ ಬಲೂನ್ಗಳದ್ದು ಶೇಪ್ ಡಿಫ್ರೆಂಟ್ ಆಗಿರುತ್ತೆ, ಸೈಜ್ ಡಿಫ್ರೆಂಟ್ ಆಗಿರುತ್ತೆ. ಬಲೂನ್ ಅಲ್ಲಿ ಗ್ಯಾಸ್ ತುಂಬ್ತಾರಲ್ಲ ಅದೇನಾದ್ರೂ ಜಾಸ್ತಿ ಇದ್ರೆ ಹೊಡೆದೋಗುತ್ತೆ. ಆಮೇಲೆ ಬಲೂನ್ ನಲ್ಲಿ ಅಷ್ಟೊಂದು ಥಿಕ್ನೆಸ್ ಇರಲ್ಲ, ಕಂಪೇರ್ ಟು ಸಿಲಿಂಡರ್ ಬಲೂನ್ ಥಿಕ್ನೆಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಹೀಲಿಯಂ ಗ್ಯಾಸ್ ಬಲೂನ್ ಹೊಡೆದೋಯ್ತು ಅಂತ ಅಂದ್ರೆ ಒಪ್ಕೋಬೋದಿತ್ತು. ಆದ್ರೆ ಅಷ್ಟೊಂದು ಥಿಕ್ನೆಸ್ ಆಗಿರೋ ಒಂದು ಗ್ಯಾಸ್ ಸಿಲಿಂಡರ್, ಹೀಲಿಯಂ ಗ್ಯಾಸ್ ಸಿಲಿಂಡರ್, ಆ ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ಆಗೋ ಅಷ್ಟು ತೀವ್ರತೆಯನ್ನ ಗ್ಯಾಸ್ ಹೊಂದಿರಲ್ಲ. ಸೊ ಇಲ್ಲಿ ಅರ್ಥ ಆಗಬೇಕಿರೋದು ಇಷ್ಟೇ, ಈ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗ್ಬೇಕು ಅಂದ್ರೆ, ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗ್ಬೇಕು ಅಂದ್ರೆ ಆಗ್ಲೇ ಹೇಳಿರೋ ತರ ಒಂದು ಹೈ ಪ್ರೆಷರ್ ಇದ್ದು ಆ ಸಿಲಿಂಡರ್ ಪ್ರೆಷರ್ ನ ತಾಳಕ್ ಆಗದೆ ಬ್ಲಾಸ್ಟ್ ಆಗಿರ್ಬೇಕು. ಇನ್ನೊಂದು ಆ ಗ್ಯಾಸ್ ನ ಹೋಲ್ಡ್ ಮಾಡಕ್ಕೆ ಸಿಲಿಂಡರ್ ಕೆಪಾಸಿಟಿ ಇಲ್ಲ ಅಂದ್ರೆ ಬ್ಲಾಸ್ಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಆ ಸಿಲಿಂಡರ್ ಕರೋಡ್ ಆಗಿರ್ಬೇಕು. ಇಲ್ಲ ಅಂದ್ರೆ ಆ ಗ್ಯಾಸ್ ಕಂಟಾಮಿನೇಟ್ ಆಗಿರ್ಬೇಕು. ಇನ್ನೊಂದು ಚಾನ್ಸ್ ಏನಪ್ಪ ಇತ್ತು ಅಂದ್ರೆ ಅದು ಆಗಲ್ಲ. ಯಾಕೆಂದ್ರೆ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಏನಾದ್ರೂ ಹೈಯೆಸ್ಟ್ ಟೆಂಪರೇಚರ್ಗೆ, ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ದಿದ್ ಕಡೆ ಪ್ಲೇಸ್ ಮಾಡಿದ್ರೆ ಅಥವಾ ಟೆಂಪರೇಚರ್ ಜಾಸ್ತಿ ಅದ್ರ ಮೇಲೆ ಬಿದ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಆದ್ರೆ ನಮ್ಮ ಮೈಸೂರು ಮೊದಲೇ ಕೂಲೆಸ್ಟ್ ಸಿಟಿ, ಅದಾದ್ಮೇಲೆ ಮೊದಲೇ ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ಈ ರೀಸನ್ ಅಂದ್ರೆ ಟೆಂಪರೇಚರ್ ಇಂದ ಬ್ಲಾಸ್ಟ್ ಆಗಿದೆ ಅನ್ನೋ ರೀಸನ್ ಹೋಲ್ಡ್ ಆಗಲ್ಲ. ಅದಲ್ಲದೆ ಈ ಬ್ಲಾಸ್ಟ್ ನಡೆದಿರೋದು ನೈಟ್ ಟೈಮ್ ಅಲ್ಲಿ, ಅಂದ್ರೆ 7 ಗಂಟೆಯಿಂದ 8 ಗಂಟೆ ಟೈಮಲ್ಲಿ ನಡೆದಿರೋಂಥ ಬ್ಲಾಸ್ಟ್. ಸೊ ಅದರಿಂದ ಹೈ ಟೆಂಪರೇಚರ್ ಬಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅನ್ನೋ ರೀಸನ್ ಹೋಲ್ಡ್ ಆಗಲ್ಲ. ಈಗ ಪ್ರಕರಣಕ್ಕೆ ಬರೋದ, ಪ್ರಕರಣದಲ್ಲಿ ಸಲೀಂ ಎಂಬ ವ್ಯಕ್ತಿ, ಅದೇ ಬಲೂನ್ ಮಾಡ್ತಿರ್ತಾರಲ್ಲ, ಅವರು ಆನ್ ಸ್ಪಾಟ್ ಡೆತ್ ಆಗ್ತಾರೆ. ಅದಾದ್ಮೇಲೆ 6 ಜನಗಳಿಗೆ ಗಾಯ ಆಗಿರುತ್ತೆ. ಆಮೇಲೆ ಅಲ್ಲಿ ಇದ್ದಂತಹ ವಸ್ತುಗಳಾಗಿರ್ಬೋದು, ಸೈಕಲ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು ಎಲ್ಲ ಬ್ಲಾಸ್ಟ್ ಆಗಿ ಚಲ್ಲಪಿಲ್ಲಿಯಾಗಿ ಬಿದ್ದಿರುತ್ತೆ. ಇದಾದ್ಮೇಲೆ 6 ಜನಗಳನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡಲಾಗುತ್ತೆ. ನಿನ್ನೆ ನೈಟು ಲಕ್ಷ್ಮಿ ಅನ್ನೋ ಹೆಂಗಸು, ಅವರು ಬೆಂಗಳೂರಿನ ಕಾಮಾಕ್ಷಿಪುರದ ನಿವಾಸಿ, ರಜಕ್ಕಾಗಿ ಮೈಸೂರಿಗೆ ಬಂದಿರ್ತಾರೆ. ಅವರು ನಿನ್ನೆ ಹಾಸ್ಪಿಟಲ್ ಅಲ್ಲಿ ಡೆತ್ ಆಗ್ತಾರೆ. ಅದಾದ್ಮೇಲೆ ಮಂಜುಳಾ ಅನ್ನೋ ಹೆಂಗಸು, ಅಂದ್ರೆ ಅವರು ನಂಜುಗುಡಿನ ನಿವಾಸಿ, ಅವರು ಡೆತ್ ಆಗ್ತಾರೆ. ಈ ಮಂಜುಳಾ ಅವರ ಸಹೋದರ ಅಂದ್ರೆ ಅವ್ರ ಬ್ರದರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂದ್ರೆ, ನಾವೆಲ್ಲರೂ ಕುತ್ಕೊ ಒಟ್ಟಿಗೆ ಊಟ ಮಾಡಿದ್ವಿ, ಮಂಜುಳಾ ಅವರು ಬಸ್ ಕ್ಯಾಚ್ ಮಾಡಕ್ ಹೋಗ್ತಿರ್ತಾರೆ, ಆಗ ಈ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅವ್ರು ತೀರೋಗ್ತಾರೆ ಅಂತ. ನಿಜವಾಗ್ಲೂ ಮಂಜುಳಾ ಅವರ ಸಹೋದರನ ಸಿಚುವೇಶನ್ ಅಥವಾ ಅವರ ದುಃಖನ ನೆನೆಸ್ಕೊಂಡ್ರೆ ಕರುಳು ಚುರುಕನ್ನುತ್ತೆ. ಈಗ ಈ ತನಿಖೆ ಪಾಠಕ್ಕೆ ಬರದ, ಈ ತನಿಖೆ ಯಾಕೆ ಚುರುಕಾಗ್ಬೇಕು ಅಥವಾ ಈ ತನಿಖೆ ಯಾಕೆ ಬೇಕು ಅಂತಂದ್ರೆ, ನಾವು ಬ್ಲೈಂಡ್ ಆಗಿ ಸುಮ್ನೆ ಆಕಸ್ಮಿಕವಾಗಿ ಈ ಬ್ಲಾಸ್ಟ್ ನಡೀತು ಅಂತ ನಂಬಕ್ಕಾಗಲ್ಲ. ಜೊತೆಗೆ ಈ ಬ್ಲಾಸ್ಟ್ ಅಂದ್ರೆ ಈ ಹೀಲಿಯಂ ಬಲೂನ್ ಸಿಲಿಂಡರ್ ಬ್ಲಾಸ್ಟ್ ಏನಿದೆ ಅದು ಆಕಸ್ಮಿಕವಾಗಿ ನಡೀತು ಅಂತ ನಂಬುವಂತಹ ಅಥವಾ ನಿರ್ಲಕ್ಷಿಸುವಂತಹ ಸಮಾಜದಲ್ಲಾಗಲಿ ಅಥವಾ ಅಂತಹ ಕಾಲದಲ್ಲಿ ನಾವಿಲ್ಲ. ಯಾಕೆಂದ್ರೆ ಕಾಲ ತುಂಬಾ ಹದಗೆಟ್ಟೋಗಿದೆ. ಏನಾಗಿದೆ ಅಂದ್ರೆ, ಒಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಸ್ ಕೂಡ ಒಂದು ದೊಡ್ಡ ದೊಡ್ಡ ಇನ್ಸಿಡೆಂಟ್ಸ್ಗೆ ಲಿಂಕ್ ಮಾಡ್ಕೊಡ್ತಿದೆ. ರೀಸೆಂಟ್ ಆಗಿ ಡೆಲ್ಲಿಯಲ್ಲಿ ಕಾರ್ ಬ್ಲಾಸ್ಟ್ ನಡೀತು. ಆ ಕಾರ್ ಬ್ಲಾಸ್ಟ್ಗೆ ಜಮ್ಮು ಕಾಶ್ಮೀರ ಅಂಟಿಸಿದಂತಹ ಒಂದು ಪೋಸ್ಟರ್ಗೆ ಲಿಂಕ್ ಇತ್ತು ಅಂತ ಗೊತ್ತಾಯ್ತು. ಅದಾದ್ಮೇಲೆ ನಮ್ಮ ಜಮ್ಮು ಕಾಶ್ಮೀರದ ಪೊಲೀಸರಾಗಿರ್ಬೋದು, ಡೆಲ್ಲಿ ಪೊಲೀಸರಾಗಿರ್ಬೋದು ತುಂಬಾ ದೊಡ್ಡ ಆಕ್ಷನ್ ತಗೊಂಡು ನಮ್ಮ ದೇಶ ನಡಿಬೇಕಿದ್ದಂತಹ ದೊಡ್ಡ ಒಂದು ಆಘಾತನ ನಿಲ್ಲಿಸಿದ್ರು. ಅದಾದ್ಮೇಲೆ ಇದಕ್ಕಿಂತ ಹಿಂದೆ ಒಂದು ಮಂಗಳೂರ್ದು ಕುಕ್ಕರ್ ಬ್ಲಾಸ್ಟ್ ನಡೀತಲ್ಲ, ಅಲ್ಲಿ ತನಿಖೆ ಮಾಡಿದಾಗ ಗೊತ್ತಾಗಿದೆ ಏನಂತಂದ್ರೆ, ಅದ್ರ ಹಿಂದೆ ಒಂದು ಉಗ್ರರ ದೊಡ್ಡ ಮಾಸ್ಟರ್ ಪ್ಲಾನ್ ಇತ್ತು ಅಂತ ಗೊತ್ತಾಯ್ತು. ಸೊ ಅದರಿಂದ ಇಂತಹ ಯಾವುದೇ ಒಂದು ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಸ್ ಕೂಡ ನಿರ್ಲಕ್ಷ್ಯ ಮಾಡಕ್ ಆಗಲ್ಲ. ಆದ್ರಿಂದ ನಮ್ಮ NIA ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಅವರು ಈ ಬ್ಲಾಸ್ಟ್ ನ ಹಿಂದೆ ಬಿದ್ದಿದ್ದಾರೆ, ಜೊತೆಗೆ ತನಿಖೆ ನಡೆಸ್ತವ್ರೆ, ಚುರುಕಾಗಿ ನಡೆಸ್ತವ್ರೆ. ಈಗ ಸಲೀಂ ಎಂಬ ವ್ಯಕ್ತಿಯ ವಿಚಾರಣೆಗೆ ಅಥವಾ ಅವರ ಡೀಟೇಲ್ಸ್ಗೆ ಬಂದ್ರೆ, ಸಲೀಂ ಎಂಬ ವ್ಯಕ್ತಿ ಮೂಲತಃ ಉತ್ತರ ಪ್ರದೇಶದ ಕನೌಜ್ ಜಿಲ್ಲೆಯ ತೋಫಿಯಾ ಗ್ರಾಮದ ನಿವಾಸಿ. ಇವರು ಮೂಲತಃ 5 ಎಕರೆ ಜಮೀನು ಇರ್ತದಲ್ಲ, ಅವ್ರ ಜಮೀನಲ್ಲಿ ಕೃಷಿ ಮಾಡ್ಕೊಂಡು ಇರ್ತಾರೆ. 1 ತಿಂಗಳಿಂದ ನಮ್ಮ ಮೈಸೂರಿಗೆ ಭೇಟಿ ಕೊಡ್ತಾರೆ, ಅಂದ್ರೆ ಮೈಸೂರಿಗೆ ಬರ್ತಾರೆ. ಇವರು ಮತ್ತೆ ಇವರ ಸಹಚಾರ 4-5 ಜನ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ ಅಲ್ಲಿ ಉಳ್ಕೋತಾರೆ. 100 ರಿಂದ 150 ರೂಪಾಯಿ ಲಾಡ್ಜ್ ಫೀಲ್ ಪರ್ ಪರ್ಸನ್ ಇರಬೇಕು ಅಂತ ಒಂದ್ ಕಡೆಯಿಂದ ಇನ್ಫಾರ್ಮೇಶನ್ ಸಿಕ್ತಿದೆ, ಆದ್ರೆ ಅಫಿಷಿಯಲ್ ಆಗಿ ಗೊತ್ತಿಲ್ಲ. ಆದ್ರೂ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ ಅಲ್ಲಿ ಅವರು ಸ್ಟೇ ಆಗಿರ್ತಾರೆ. 15 ದಿನದಿಂದ ಸಲೀಂ ಎಂಬ ವ್ಯಕ್ತಿ ಬಲೂನ್ ವ್ಯಾಪಾರಕ್ಕೆ, ಅಂದ್ರೆ ಬಲೂನ್ ವ್ಯಾಪಾರ ಮಾಡ್ತಿರ್ತಾರೆ. ಮೊನ್ನೆ ಅಚಾನಕ್ ಆಗಿ ಅರಮನೆ ಮುಂದೆ ಬಲೂನ್ ವ್ಯಾಪಾರ ಮಾಡಕ್ ಬರ್ತಾರೆ ಅಂತ ಸ್ವಲ್ಪ ಜನ ಅಂತಾರೆ. ಇನ್ನೊಂದ್ ಸ್ವಲ್ಪ ಜನ ಇಲ್ಲ,
ಅವರು ಸ್ವಲ್ಪ ದಿನಗಳ ಹಿಂದೆಯಿಂದ ಅರಮನೆ ಹತ್ರ ಬೆಳಿಗ್ಗೆ ಸಂಜೆ ಹೊತ್ತು ಕಾಣಿಸ್ಕೋತಾರೆ ಅಂತ ಸುಮಾರು ಜನ ಅಂತಿದ್ದಾರೆ. ಆದ್ರೆ ಇನ್ನೂ ಅಫಿಷಿಯಲ್ ಆಗಿ ಯಾವುದು ವಿವರಗಳು ಬಂದಿಲ್ಲ. ಇದು ಕೇವಲ ಮಾತುಗಳಾಗಿದೆ. ಇನ್ನು ಅದರ ಬಗ್ಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗ್ಬೇಕು ನಮ್ಮ ತನಿಖೆ ತಂಡಗಳಿಂದ. ಅದಕ್ಕೋಸ್ಕರ ವೇಟ್ ಮಾಡೋದ. ಆದ್ರೂ ಓಕೆ, ಈ ವ್ಯಕ್ತಿ ಎರಡು ಸ್ವಲ್ಪ ದಿನಗಳಿಂದ ಬೆಳಿಗ್ಗೆ ಸಂಜೆ ಹೊತ್ತು ಅರಮನೆ ಹತ್ರ ಬರ್ತಿದ್ರೆ ಓಕೆ, ಅದು ಬಿಸ್ನೆಸ್ ಮಾಡಕ್ಕೆ ಅಂದ್ರೆ ಬಲೂನ್ ವ್ಯಾಪಾರ ಮಾಡಕ್ ಬರ್ತಿದ್ರೇನೋ ಓಕೆ. ಸುಮ್ನೆ ಅಕಸ್ಮಾತ್ ಅಂದ್ರೆ ಸುಮ್ನೆ ಅಚಾನಕ್ ಬರೋದು ಹೋಗೋದು ಆತರ ಮಾಡ್ತಿದ್ರೆ ಅದು ಅನುಮಾನಕ್ಕೆ ಈಡಾಗಿರುತ್ತೆ. ಇದಾದ್ಮೇಲೆ ಮೊನ್ನೆ ಸಲೀಂ ಮತ್ತೆ ಸಲೀಂ ಸಾಚರ್ 4-5 ಜನ ಇರ್ತಾರೆ ಅಂತ ಹೇಳಿದೆ. ಮೊನ್ನೆ ಸಲೀಂ ಮಾತ್ರ ಬಲೂನ್ ವ್ಯಾಪಾರಕ್ಕೆ ಬರ್ತಾರೆ. ಇನ್ ಮಿಕ್ದವರು ಅದ್ರ ಜೊತೆ ಇದ್ರಲ್ಲ ಅವ್ರು ಯಾರು ವ್ಯಾಪಾರಕ್ಕೆ ಬರಲ್ಲ. ಯಾಕೆ? ಮೊನ್ನೆ ಎಲ್ರಿಗೂ ಗೊತ್ತಿರೋ ತರ ಕ್ರಿಸ್ಮಸ್, ತುಂಬಾ ಜನ ಇರ್ತಾರೆ. ಹಂಗಂದ್ರೆ ಎಲ್ರು ಅವರು ವ್ಯಾಪಾರಕ್ಕೆ ಬರಲೇಬೇಕಿತ್ತು. ಆದ್ರೆ ಯಾರು ವ್ಯಾಪಾರಕ್ಕೆ ಬರಲ್ಲ. ಬರೀ ಸಲೂನ್ ಎಂಬ ವ್ಯಕ್ತಿ ಮಾತ್ರ ಒಂದು 3/4 ಗಂಟೆ ಹಿಂದೆ, ಬಲೂನ್ ಬ್ಲಾಸ್ಟ್ ಆಗಿಂತ 3/4 ಗಂಟೆ ಹಿಂದೆ ಅರಮನೆ ಹತ್ರ ಬಂದು ವ್ಯಾಪಾರ ಮಾಡ್ತಿರ್ತಾರೆ ಅನ್ನೋ ಮಾತುಗಳಿದೆ. ಆದ್ರೆ ಸಲೀಂ ಜೊತೆ ಇದ್ದಿದ್ದಂತ ವ್ಯಕ್ತಿಗಳು ವ್ಯಾಪಾರ ಮಾಡಕ್ ಬರಲ್ಲ. ಇದಾದ್ಮೇಲೆ ಈ ಇನ್ಸಿಡೆಂಟ್ ಅಲ್ಲಿ 3 ಜನ ವ್ಯಕ್ತಿಗಳು ತೀರೋಗ್ತಾರೆ. ಮೊದಲನೇದಾಗಿ ಸಲೀಂ, ಮಂಜುಳಾ ಅನ್ನೋ ಒಬ್ರು ಹೆಂಗಸು, ಅದಾದ್ಮೇಲೆ ಲಕ್ಷ್ಮಿ ಅನ್ನೋ ಒಬ್ರು ಹೆಂಗಸು. ಇದಾದ್ಮೇಲೆ ಇವತ್ತು ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಸಲೀಂ ತನ್ನ ಬ್ಯಾಗ್ ನಲ್ಲಿ, ಅಂದ್ರೆ ಒಂದು ಚೀಲ ತರ ಇತ್ತು ಸೈಕಲ್ ಜೊತೆಗೆ, ಆ ಬ್ಯಾಗ್ ನಲ್ಲಿ ಸುಮಾರು 500 ಗ್ರಾಮ್ನಷ್ಟು ಈಲಿಯಂ ಪೌಡರ್ ನ ಇಟ್ಕೊಂಡಿದ್ರು ಅಂತ ಮಾಹಿತಿ ಸಿಕ್ಕಿದೆ. ಇನ್ನೂ ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ, ಆದ್ರೆ ಮಾಹಿತಿ ಸಿಕ್ಕಿದೆ. ಸುಮಾರು ನ್ಯೂಸ್ ಚಾನೆಲ್ಗಳೆಲ್ಲ ಇದು ತೋರಿಸ್ತಿದ್ದಾರೆ. ಇದು ಸಲೀಮು ಈಲಿಯಂ ಗ್ಯಾಸ್ನೇ ಅಲ್ಲಿ ಸಿಲಿಂಡರ್ ಸ್ಟೋರ್ ಮಾಡಿದ್ಮೇಲೆ ಈಲಿಯಂ ಪೌಡರ್ ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದು ಓಡಾಡ್ತಿದ್ದಂತ ಒಂದು ಸಂಗತಿ ಏನಿದೆ, ಇದು ಅನುಮಾನಕ್ಕೆ ಈಡು ಮಾಡ್ಕೊಟ್ಟಿದೆ. ಜೊತೆಗೆ ಸಲೀಮು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ವಾಟರ್ ನ ಮಿಕ್ಸ್ ಮಾಡಿ ಬಲೂನ್ ಗಳಿಗೆ ತುಂಬುತ್ತಿದ್ರು ಅಂತ ಒಂದು ಮಾಹಿತಿ ಸಿಕ್ಕಿದೆ. ಆದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ವಾಟರ್ ನ ತುಂಬುತ್ತಿದ್ರು ಅನ್ನೋ ಮಾಹಿತಿ ಕೂಡ ಅನುಮಾನಾಸ್ಪದವಾಗಿದೆ. ಇಲ್ಲಿ ಇದು ಸಲೀಮು ರಿಯಲ್ ಆಗಿ ಒಬ್ರು ಏನದು ಬಲೂನ್ ವ್ಯಾಪಾರ ಮಾಡ್ತಿದ್ರ ಅಥವಾ ಬೇಕು ಅಂತಾನೆ ಈ ಬಲೂನ್ ವ್ಯಾಪಾರ ಮಾಡ್ತಿದ್ರ, ಇವ್ರ ಹಿಂದೆ ಏನಾದ್ರು ಒಂದು ದೊಡ್ಡ ಲಿಂಕ್ ಏನಾದ್ರು ಇದೆಯಾ, ಆತರ ಅನುಮಾನಗಳು ಹುಟ್ಟಿವೆ. ಅದರಿಂದ ನಮ್ಮ NIA ತನಿಖೆ ಮಾಡ್ತಿದೆ. ಈಗ ಸ್ವಲ್ಪ ಥಿಂಕ್ ಮಾಡೋದಾದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಮೈಸೂರು ಅರಮನೆ ಏನಿದೆ ಅದು ಹೈಲಿ ಪ್ರೊಟೆಕ್ಟೆಡ್ ಮತ್ತೆ ಹೈಲಿ ಸೆಕ್ಯೂರ್ ಆಗಿರೋ ಜಾಗ. ಇಲ್ಲಿ ಹಲವಾರು CC ಕ್ಯಾಮ್ರಾಗಳಿದೆ, ಜೊತೆಗೆ ಸೆಕ್ಯೂರಿಟಿ ಕೂಡ ಇದೆ. ಮೊದಲನೇದಾಗಿ ನಮ್ಮ ಸರ್ಕಾರದ್ದು ಮತ್ತೆ ನಮ್ಮ ಅರಮನೆ ಇಲಾಖೆ, ನಮ್ಮ ಏನದು ಪ್ಯಾಲೇಸ್ ಬೋರ್ಡ್ ಏನಿದೆ ಅವ್ರಗಳದ್ದು ಇಲ್ಲಿ ನಿರ್ಲಕ್ಷ್ಯತನ ಎದ್ದು ಕಾಣ್ತಿದೆ. ಏನಂದ್ರೆ ಇವರು ಕರೆಕ್ಟ್ ಆಗಿ ಈ ತರ ಒಂದು ಸೇಫ್ಟಿ ಇರೋ ಅಥವಾ ಸೆಕ್ಯೂರಿಟಿ ಇರೋ ಅಥವಾ ಪ್ರೊಟೆಕ್ಟೆಡ್ ಏರಿಯಾಗಳೇನಿದೆ ಅಲ್ಲಿ ಯಾರ್ಯಾರು ವ್ಯಾಪಾರ ಮಾಡಕ್ ಬರ್ತಾರೆ, ಯಾರ್ಯಾರು ಡೈಲಿ ವ್ಯಾಪಾರ ಮಾಡಕ್ ಬರ್ತಾರೆ, ಯಾರ್ಯಾರು ಹೊಸದಾಗಿ ವ್ಯಾಪಾರ ಮಾಡಕ್ ಬರ್ತಿದ್ದಾರೆ ಅನ್ನೋ ಡೇಟಾಗಳನ್ನ ಕಲೆಕ್ಟ್ ಮಾಡ್ಬೇಕಿತ್ತು. ಆಮೇಲೆ ಡೈಲಿ ಒಂದು ಚೆಕಿಂಗ್ ಇನ್ಸ್ಪೆಕ್ಟರ್ ತರ ಬಿಟ್ಟು ಯಾರೋ ಒಂದು PC ಒಂದು ಪೊಲೀಸರು ಅಥವಾ ಒಂದು ಸೆಕ್ಯೂರಿಟಿ ಅವರು ಏನೋ ಒಂದು ಈ ತರ ವ್ಯಾಪಾರ ಮಾಡಕ್ ಯಾರ್ಯಾರು ಬರ್ತಿದ್ದಾರೆ, ಮತ್ತೆ ಯಾರಾದ್ರೂ ಅನುಮಾನವಾಗಿ ಓಡಾಡ್ತಿದಾರ ಅರಮನೆ ಸುತ್ತಮುತ್ತ, ಅಥವಾ ಅರಮನೆ ಅಲ್ಲ, ಬೇಸಿಕಲಿ ಅರಮನೆ ಅಲ್ಲ, ಬೇರೆ ಯಾವುದೇ ಒಂದು ಹೈಲಿ ಪ್ರೊಟೆಕ್ಟೆಡ್ ಏರಿಯಾ ಏನಿದೆ ಅಲ್ಲಿ ಸುತ್ತಮುತ್ತ ಏನಾದ್ರು ಅನುಮಾನಾಸ್ಪದವಾಗಿ ಓಡಾಡ್ತಿದಾರ, ಅಥವಾ ಏನಾದ್ರೂ ಈಗ ಯಾವುದೇ ಈಲಿಯಂ ಗ್ಯಾಸ್ ಆಗ್ಲಿ ಯಾವುದೇ ಗ್ಯಾಸ್ ಆಗ್ಲಿ ಈ ತರ ಒಂದು ಕಾಸ್ನ ಅಥವಾ ಆರ್ಮ್ ಕಾಸ್ ಮಾಡೋ ವಸ್ತುಗಳನ್ನ ಯೂಸ್ ಮಾಡ್ತಿದಾರ ಸುತ್ತಮುತ್ತ, ಅವ್ರ ಮೇಲೆ ಒಂದು ಚಾರ್ಜ್ ತಗೊಳ್ಳೋದಾಗ್ಲಿ ಅಥವಾ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ನ ಕೊಡೋದಾಗ್ಲಿ ಅಥವಾ ಅವ್ರ ಮೇಲೆ ಕ್ರಮ ಕೈಗೊಳ್ತಿದ್ರೆ ಈ ತರ ಇನ್ಸಿಡೆಂಟ್ಸ್ ಆಗ್ತಿರ್ಲಿಲ್ಲ. ಈಗ ನಾವು ಒಂದು ಪಾಠ ಕಲಿತ್ವಿ, ಯಾವುದೇ ಇನ್ಸಿಡೆಂಟ್ಗಾದ್ರೂ ಅಷ್ಟೇ ನಾವು ಮೈ ಮರೆತೆ ಕೂರ್ಬಾರ್ದು. ನಮ್ಮ ಸರ್ಕಾರ ಆಗಿರ್ಲಿ, ನಮ್ಮ ಪ್ಯಾಲೇಸ್ ಬೋರ್ಡ್ ಆಗಿರ್ಲಿ, ಅಥವಾ ಯಾವುದೇ ಒಂದು ಕಮಿಟಿಗಳಾಗಿರ್ಲಿ, ಈ ಮುಖಾಂತರ ಒಂದು ಪಾಠ ಕಲಿತು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಈ ತರ ಇನ್ಸಿಡೆಂಟ್ಸ್ ಗಳು ಆಗ್ಬಾರ್ದು. ಈಗ ಒಂದು ಚಿಕ್ಕದಾಗ ಒಂದು ಇನ್ಸಿಡೆಂಟ್ಸ್ ಆಗಿದೆ, ನೆಕ್ಸ್ಟ್ ಇದೇ ತರ ದೊಡ್ಡ ಇನ್ಸಿಡೆಂಟ್ಸ್ ಗಳು ಆಗ್ಬಾರ್ದು. ಸೊ ಅದರಿಂದ ನಮ್ಮ ಸರ್ಕಾರ ಆಗಿರ್ಲಿ ಅಥವಾ ಬೇರೆ ಯಾವುದೇ ಬೋರ್ಡ್ಸ್ ಗಳಾಗಿರ್ಲಿ, ಪ್ಯಾಲೇಸ್ ಬೋರ್ಡ್ ಆಗಿರ್ಲಿ ಅಥವಾ ಎಕ್ಸಿಬಿಷನ್ ಬೋರ್ಡೇ ಆಗಿರ್ಲಿ, ಬೇರೆ ಆಲ್ ಓವರ್ ಕರ್ನಾಟಕ ಆಗಲಿ ಆಲ್ ಓವರ್ ಇಂಡಿಯಾ ಆಗಲಿ ಯಾವುದೇ ಸರ್ಕಾರ ಆಗಿರ್ಬೋದು ಅಥವಾ ಸರ್ಕಾರದ ಆಗಿರ್ಬೋದು, ಯಾವುದೇ ತರದ ಬೋರ್ಡ್ ಆಗಿರ್ಬೋದು, ದೇವಸ್ಥಾನಗಳ ಕಮಿಟಿಗಳಾಗಿರ್ಬೋದು, ಈ ತರ ಹೈಲಿ ರೆಸ್ಟ್ರಿಕ್ಟೆಡ್ ಪ್ಲೇಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಿರೋ ಅಥವಾ ರೆಸ್ಕ್ಯೂ ಮಾಡ್ತಿರೋ ಕಮಿಟೀಸ್ ಗಳಾಗಿರ್ಬೋದು, ಇದರಿಂದ ಒಂದು ಪಾಠ ಕಲಿಬೇಕು. ಏನಂದ್ರೆ
ಸುಮ್ನೆ ಯಾರೇ ಆಗಿರ್ಲಿ ಯಾರನ್ನು ಕೂಡ ವ್ಯಾಪಾರ ಮಾಡಕ್ಕೆ ಬಿಡಬಾರದು. ಅಂದ್ರೆ ಅವ್ರಿಗೆ ಪರ್ಮಿಷನ್ ಲೆಟರ್ ಕೊಡಬೇಕು ಅಥವಾ ಪರ್ಮಿಷನ್ ಬರೆಸಬೇಕು ಅಥವಾ ಅವ್ರ ನೇಮ್ಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕು. ಅವ್ರ ಫೋನ್ ನಂಬರ್, ಅಡ್ರೆಸ್, ಅವ್ರ ಆಧಾರ್ ಕಾರ್ಡು, ಅವ್ರ ಪಾನ್ ಕಾರ್ಡು, ಏನೋ ಒಂದು ಐಡೆಂಟಿಟಿನ ಇಟ್ಕೋಬೇಕು. ಅದರಿಂದ ಗೊತ್ತಾಗುತ್ತೆ ಈ ವ್ಯಕ್ತಿ ಎಲ್ಲಿಂದ ಬಂದಿರೋದು ಮತ್ತೆ ಎಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ ಅಂತೆಲ್ಲ ಡೀಟೇಲ್ಸ್ ತಿಳ್ಕೋಬೇಕು. ಅದಾದ್ಮೇಲೆ ಅವ್ರಿಗೆ ವ್ಯಾಪಾರ ಮಾಡಕ್ಕೆ ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಒಂದ್ ಸ್ವಲ್ಪ ರೂಲ್ಸ್ ಕೊಡ್ಬೇಕು. ಈ ತರ ರಿಸ್ಟ್ರಿಕ್ಷನ್ಸ್ ನ ಹೇರ್ಬೇಕು. ಅದಾದ್ಮೇಲೆ ಈ ತರ ಆರ್ಮ್ ಕಾಸ್ ಮಾಡೋ ವಸ್ತುಗಳನ್ನ ಈ ರಿಸ್ಟ್ರಿಕ್ಟೆಡ್ ಏರಿಯಾಸ್ ಅಲ್ಲಿ ಯೂಸ್ ಮಾಡಂಗಿಲ್ಲ ಅಂತ ವಾರ್ನ್ ಮಾಡಬೇಕು. ಅದಾದ್ಮೇಲೆ ಒಂದು ಕಟ್ಟೆಚ್ಚರ ನಿಯಮಗಳನ್ನ ವಹಿಸಿದ್ರೆ ನೆಕ್ಸ್ಟ್ ಈ ತರ ಯಾವುದೇ ರೀತಿ ಇನ್ಸಿಡೆಂಟ್ಸ್ ಆಗಲ್ಲ. ಸೊ ಅದರಿಂದ ನಮ್ಮ ಗೌರ್ಮೆಂಟ್ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ರಿಗೂ ಮನವಿ ಮಾಡೋದಿಷ್ಟೇ, ನೆಕ್ಸ್ಟ್ ಸ್ವಲ್ಪ ಪ್ರಿಕಾಷನ್ ಮೆಜರ್ಸ್ ತಗೊಂಡು ಈ ತರ ಇನ್ಸಿಡೆಂಟ್ಸ್ ನ ಆಗದಿರೋ ತರ ಅವಾಯ್ಡ್ ಮಾಡಿ. ಮತ್ತೆ ಪಬ್ಲಿಕ್ ಆಗಿರ್ಬೋದು ಅಥವಾ ನಮ್ಮ ಜನಗಳಾಗಿರ್ಬೋದು ಎಲ್ರೂ ಕೂಡ ಈ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳು ತಿರುಗಾಡೋದಾಗಿರ್ಬೋದು, ಈ ತರ ವ್ಯಕ್ತಿಗಳು ಕಾಣಿಸ್ಕೊಂಡ್ರೆ ನಮ್ಮ ಪೊಲೀಸರಿಗೋ ಅಥವಾ ಯಾರಿಗೋ ಒಬ್ರಿಗೆ ಇನ್ಫಾರ್ಮ್ ಮಾಡಿ ನಮ್ಮ ಸೊಸೈಟಿನ ರೆಸ್ಕ್ಯೂ ಮಾಡಬಹುದು ಅಥವಾ ಪ್ರೊಟೆಕ್ಟ್ ಮಾಡಬಹುದು. ಸೊ ನಮ್ಮ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ, ರೂಲ್ಸ್ ಗಳನ್ನ ತರುತ್ತೆ ಅಂತ ಬಯಸುತ್ತಾ, ಮತ್ತೆ ನೀವು ಜಾಗರೂಕರಾಗಿರಿ, ನಿಮ್ಮ ಅಕ್ಕಪಕ್ಕದವರನ್ನು ಜಾಗೃತಗೊಳಿಸಿ. ಈ ರೀತಿ ಇನ್ಸಿಡೆಂಟ್ಸ್ ಆಗಬಾರ್ದು ಅಂದ್ರೆ ಅದಕ್ಕೆ ನಾವು ಕೈ ಜೋಡಿಸ್ಬೇಕು. ಅದರಿಂದ ನಾವು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.